ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ. ಆಡಿಯೋ ಬಗ್ಗೆ ತನಿಖೆಯನ್ನ ಮಾಡಿ ಸೂಕ್ತ ಕ್ರಮಕ್ಕೆ ಮುಖಂಡರು ಆಗ್ರಹವನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್. ತಪ್ಪು ಮಾಡಿ ಎಐ ಮೇಲೆ ಹಾಕ್ತಿದ್ದಾರೆ ಅಂತ ಜಮೀರ್ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಮತ್ತು ಸಿರಾಜ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಕ್ಷ ವಿರೋಧಿ ಕೆಲಸ ಮಾಡಿದವರನ್ನ ಉಚ್ಚಾಟನೆಯನ್ನ ಮಾಡಿ ಅಂತ ಕ್ರಮಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ನಲ್ಲಿ ಆಡಿಯೋ ಒಂದು ಸಂಚಲನವನ್ನ ಮೂಡಿಸ್ತಾ ಇದೆ. ಇನ್ನು ಆಡಿಯೋ ಬಗ್ಗೆ ತನಿಖೆ ಮಾಡಿ ಸೂಕ್ತ ಕ್ರಮಕ್ಕೆ ಮುಖಂಡರು ಆಗ್ರಹವನ್ನ ಮಾಡ್ತಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ನಲ್ಲಿ ಬಹಳಷ್ಟು ಜಟಾಪಟಿ ನಡೆದಿತ್ತು. ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ತಪ್ಪಿರೋ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಇರಿಸು ಮುರುಸು ಕೂಡ ಉಂಟಾಗಿತ್ತು. ಸೊ SDPIಗೆ ಮತ್ತು ಪಕ್ಷೇತರರಿಗೆ ಏನೋ ಒಳಗೊಳಗೆ ಒಂದು ಸಪೋರ್ಟ್ ಅನ್ನ ಮಾಡಿದ್ರು. ಜಮೀರ್ ಅಹಮದ್ ಅನ್ನೋ ಗುಲ್ಲುಗಳು ಕೂಡ ಎಪ್ತಾ ಇದ್ವು. ಸೊ ಸಮರ್ಥ್ ಶಾಮ್ನೂರು ಕೂಡ ನಿನ್ನೆಯವರು ಕೂಡ ಹೇಳಿದ್ರು ಇದು ಓಪನ್ ಸೀಕ್ರೆಟ್ ಆಗಿತ್ತು, ಇವಾಗಿಂದಲ್ಲ ಅವಾಗಿಂದಲೂ ಕೂಡ ಅವರು ಆ ಕೆಲಸವನ್ನ ಮಾಡಿದ್ದಾರೆ ಅಂತ. ಸೊ ಇದೀಗ ಆಡಿಯೋ ಬಗ್ಗೆ ತನಿಖೆ ಮಾಡಿ ಅಂತ ಸೂಕ್ತ ಕ್ರಮಕ್ಕೆ ಮುಖಂಡರು ಆಗ್ರಹವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಉಳಿಬೇಕಪ್ಪ ಅಂದರೆ ಅಪ್ರಾಮಾಣಿಕರು ಪಾರ್ಟಿಗೆ ಮೋಸ ಮಾಡೋರಿಗೆ ಶಿಕ್ಷೆ ಆಗಬೇಕು, ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕು. ಇದು ತಪ್ಪು ಮಾಡಿ AI ಮೇಲೆ ಹಾಕಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದು ಅದು ನಮ್ಮ ಒಳ್ಳೇದಕ್ಕೆ ಬಂದಿದೆ. ಅದನ್ನು ಈ ರೀತಿ ತಪ್ಪು ಮಾಡಿ ನುಣುಚ್ಕೊಳ್ಳೋದಕ್ಕೆ ಅದನ್ನು AI ಬಗ್ಗೆ ಹೇಳಬಾರ್ದು. ಆ ದೃಷ್ಟಿಯಿಂದ ಕೆಲವು ವಿಚಾರಗಳು ನಾನು ಹೇಳಿದ್ದೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಉಳಿಬೇಕಪ್ಪ ಅಂದರೆ ಅಪ್ರಾಮಾಣಿಕರು ಪಾರ್ಟಿಗೆ ಮೋಸ ಮಾಡೋರಿಗೆ ಶಿಕ್ಷೆ ಆಗಬೇಕು, ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕು. ಇದು ತಪ್ಪು ಮಾಡಿ AI ಮೇಲೆ ಹಾಕಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದು ಅದು ನಮ್ಮ ಒಳ್ಳೇದಕ್ಕೆ ಬಂದಿದೆ. ಅದನ್ನು ಈ ರೀತಿ ತಪ್ಪು ಮಾಡಿ ನುಣುಚ್ಕೊಳ್ಳೋದಕ್ಕೆ ಅದನ್ನು AI ಬಗ್ಗೆ ಹೇಳಬಾರ್ದು. ಆ ದೃಷ್ಟಿಯಿಂದ ಕೆಲವು ವಿಚಾರಗಳು ನಾನು ಹೇಳಿದ್ದೀನಿ.